ಗ್ರಾಮಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ. ಹೊರ್ತಿ ಗ್ರಾಮದ ಜಾನುವಾರು ಸಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರೇವಣಸಿದ್ದೇಶ್ವರ ಏತ ನೀರಾವರಿ ಒಂದು ಹಂತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ಸಲುವಾಗಿ ಮುಖ್ಯಮಂತ್ರಿಗಳು ಹೋಗಿದ್ದು, ವೇದಿಕೆಗೆ ಅವರು ಬಂದ ನಂತರದಲ್ಲಿ ಈ ವೇದಿಕೆಯಲ್ಲಿ ಏತ ನೀರಾವರಿ ಒಂದು ಹಂತದ ಯೋಜನೆ ಕುರಿತಾಗಿಯೂ ಕೂಡ ಮಾತನಾಡಿದ್ದಾರೆ. ಸಚಿವ ಗೋವಿಂದ ಕಾರಜೋಳ, ಸಚಿವ ಮುರುಗೇಶ್ ನಿರಾಣಿ, ಸಂಸದ ರಮೇಶ್ ಜಿಗಜಿಣಗಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಸಿದ್ದೇಶ್ವರ ಏತ ನೀರಾವರಿ ಆಗಬೇಕು ಅಂತ ಹೋರಾಟಗಳು ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಆ ಹೋರಾಟದ ಬೇಡಿಕೆಗಳು ಕಂಡಂಥ ಕನಸುಗಳು ನೆನಸಾಗುವಂಥ ಒಂದು ಶುಭಗಳಿಗೆ ಇವತ್ತು ಬಂದಿದೆ. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಇವತ್ತು ಅಡಿಗಲ್ಲು ಸಮಾರಂಭವನ್ನು ಮಾಡಿ ಈ ಭಾಗದ ರೈತರಿಗೆ ಸುಮಾರು 70,000 ಎಕರೆ ನಾಗ್ಟಾನ್ ಮತ್ತು ಇಂಡಿಯಾ ತಾಲೂಕಿನ ರೈತರಿಗೆ ಒಂದು ವಿಶ್ವಾಸವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಕಾರಣೀಭೂತರಾದಂಥ ನನ್ನ ಆತ್ಮೀಯರು, ಹಿರಿಯರು, ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋವಿಂದಣ್ಣ ಕಾರಜೋಳ ಅವರೇ, ಸಚಿವ ಸಂಪುಟದ ಸಹೋದರರಾದಂಥ ಮುರುಗೇಶ್ ನಿರಾಣಿ ಅವರೇ, ಸಂಸತ್ ಸದಸ್ಯರಾದಂಥ ರಮೇಶ್ ಜಿಗಜಿಣಗಿ ಅವರೇ, ಅಧ್ಯಕ್ಷತೆ ವಹಿಸಿರುವಂಥ ಆತ್ಮೀಯರಾದಂಥ ಯಶವಂತರಾವ್ ಪಾಟೀಲ್ ರೇ ಮತ್ತು ಬಿಜಾಪುರನ ಶಾಸಕರು, ಹಿಂದಿನ ಕೇಂದ್ರ ಸಚಿವರು ಆತ್ಮೀಯರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಶ್ರೀ ಸೋಮನಗೌಡ ಪಾಟೀಲ್ ರೇ, ದಯಾಸಾಗರ್ ಪಾಟೀಲ್ ರೇ, MS ರುದ್ರಗೌಡ್ರೆ, ಅಪ್ಪು ಪಟ್ಟಣ ಶೆಟ್ಟಿ ಅವರೇ, ಚಂದ್ರಶೇಖರ್ ಕೌಟಗಿ ಅವರೇ ಹಾಗೂ ತೇಲಿ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅಧಿಕಾರಿ ಬಂಧುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನಾವು ಈ ಸಭೆಗಿಂತ ಮುಂಚೆ ಬಬಲೇಶ್ವರ ತಾಲೂಕಿನಲ್ಲಿ ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ರೈತರಿಗೆ ಅವರು ಕೊಟ್ಟಿರುವಂಥ ಜಮೀನು ಮತ್ತು ಮನೆಗಳಿಗೆ ಪರಿಹಾರವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿ ಬಂದಿದ್ದೇವೆ. ಇಲ್ಲಿ ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವು ಎರಡೂ ಕೂಡ ನೆನಪಿಟ್ಕೊಳ್ಳಿ, ಬರುವಂಥ ದಿನಗಳಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ನೀರಾವರಿಯಿಂದ ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳಿಗೆ ದೊಡ್ಡ ಪುಷ್ಟಿಯನ್ನು ಕೊಡುವಂಥ ಇವು ಎರಡೂ ಘಟನೆಗಳು ಬರುವಂಥ ದಿನಗಳಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಪರಿಹಾರ ಕೊಡುವಂಥ ಕೆಲಸ ಪ್ರಾರಂಭ ಆಗಿದ್ದರಿಂದ 519ರಿಂದ 524ಕ್ಕೆ ಏನು ಏರಿಸಬೇಕು ಆಲ್ಮಟ್ಟಿಯ ನೀರು, ಅದು ಕೆಲವೇ ದಿನಗಳಲ್ಲಿ ಆದೇಶ ಹೊರಡ್ತದೆ. ಆ ಸಂದರ್ಭದಲ್ಲಿ ನಮ್ಮ ರೈತರಿಗೆಲ್ಲ ಪರಿಹಾರವನ್ನು ಕೊಟ್ಟು R&R ಸೆಂಟರ್ಗಳಿಗೆ ಜಮೀನನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದರೆ ಸಮಯ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಮಯಕ್ಕೆ ಸರಿಯಾಗಿ ಆ 80 TMC ನೀರು ಅಂತ ನಾವು ಕೇಳ್ತಾ ಇದ್ದೀರಿ ಅದನ್ನು ಕೊಡೋಕ್ಕೆ ಸಾಧ್ಯ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೊದಲು ಈ ಥರದ ಕಾನೂನುಗಳು ಇರಲಿಲ್ಲ. ನಾವು ರಾಜ್ಯದ ಎಲ್ಲ ಯೋಜನೆಗಳನ್ನು 60ರ ದಶಕದಿಂದ ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಮುಳುಗಡೆ ಆಗುವವರನ್ನ ಶಿಫ್ಟ್ ಮಾಡಿ ಡ್ಯಾಮನ್ನು ಕಟ್ಟಿ ಆಮೇಲೆ ಪರಿಹಾರವನ್ನು ಕೊಟ್ಟಿರುವಂಥ ಉದಾಹರಣೆ ಬೇಕಾದಷ್ಟಿದ್ದಾವೆ ಗೌಡ್ರ.
ಆದರೆ 2013ರಲ್ಲಿ ಒಂದು ಕಾನೂನು ತಂದ್ರಿ ಕೇಂದ್ರದಲ್ಲಿ. ಅದರಲ್ಲಿ ಈ ಥರ ಡ್ಯಾಮ್ ಕಟ್ಟುವಾಗ ಸಂಪೂರ್ಣವಾಗಿ R&R ಕೆಲಸ ಮಾಡಿ 6 ತಿಂಗಳ ನಂತರ ನೀವು ನೀರಾವರಿಯನ್ನು ಪ್ರಾರಂಭ ಮಾಡಬೇಕನ್ನುವಂಥ. ಹೀಗಾಗಿ ಇದು ಬಹಳ ಒಂದು ದೊಡ್ಡ ಸವಾಲಿದೆ. ಎಷ್ಟು ದೊಡ್ಡ ಸವಾಲಿದೆ ಅಷ್ಟೇ ನಮ್ಮ ಛಲವೂ ಕೂಡ ಅಷ್ಟೇ ದೊಡ್ಡದಿದೆ. ಮಾಡೇ ತೀರ್ತೀವಿ ಅನ್ನುವಂಥ ಛಲ ಇದೆ ನಮ್ಮ. ಸವಾಲುಗಳಿಗೆ ಎಂದೂ ಹಿಂತಿರುಗಿ ನೋಡಿಲ್ಲ ನಾನು. ಜನರ ವಿಷಯ ಇದ್ದಾಗ, ಜನಾಂಗದ ವಿಷಯ ಇದ್ದಾಗ, ರಾಜ್ಯದ ವಿಷಯ ಇದ್ದಾಗ ಆ ಸವಾಲನ್ನು ಎದುರಿಸಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾನು ಮಾಡಿದ್ದೇನೆ. ಅದೇ ರೀತಿ ಅಪ್ಪರ್ ಕೃಷ್ಣ ಸ್ಟೇಜ್ 3ಗೆ ತಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಸ್ಟೇಜ್ 3 ಕೆಲಸವನ್ನು ಪ್ರಾರಂಭ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ನಾನು ಹೇಳ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ನನ್ನ ಹೆಸರನ್ನು, ಆದರೆ ಹೇಳ್ಕೊಳ್ಳೋ ಪ್ರಸಂಗ ಬಂದಿದೆ. ಯಾಕಂದರೆ ನಾನು ನೀರಾವರಿ ಸಚಿವ ಆದಮೇಲೆ ಸ್ಟೇಜ್ 3 ಕೆಲಸ ಮಾಡೋಣಪ್ಪ ಅಂದೆ ನಾನು ಅಧಿಕಾರಿಗಳಿಗೆ. ಮಾಡಕ್ಕೆ ಬರೋದಿಲ್ಲ ರೀ ಸಾಹೇಬ್ರ ಅಂದರು. ಯಾಕೆ ರೀ ಅಂದೆ. ಅದು ಸ್ಕೀಮ್ ಬಿ ರೀ ಅಂದರು. ಸ್ಕೀಮ್ ಬಿ ಅಂದ್ರೆ ಏನು ಅಂತ, ಅದಿನ್ನ ಟ್ರಿಬ್ಯುನಲ್ನಾಗ ಐತೆ ರೀ. ನಾನು ಕೇಳಿದೆ, ಎಲ್ಲರ ಕಾನೂನಲ್ಲಿ ಸ್ಕೀಮ್ ಬಿ ಇದೆಯೇನೋ? ನೀರಾವರಿ ಯೋಜನೆ ಇಲ್ಲರಿ, ಅದು ಮಾಡಕ್ಕೆ ಬರೋದಿಲ್ಲ, ನಮ್ಮ ಅಡ್ವೈಸರ್ಸ್ ಹೇಳಿದ್ದಾರೆ. ಆ ಮಾತನ್ನು ಹಿಂದಿನ ಸರ್ಕಾರಗಳು 20 ವರ್ಷದಿಂದ ಕೇಳ್ಕೊಂಡು ಬಂದಿದ್ದು. ಸ್ಕೀಮೇ ನಾವು ಕೇಳ್ತಿದ್ವಿ, ಸ್ಕೀಮ್ ಬಿ ಮುಟ್ಟಂಗಿಲ್ಲ, ಸ್ಕೀಮ್ ಇದೇ ಮಾಡಲ್ಲ, ಆ ತೀರ್ಮಾನ ಆದಮೇಲೆ ಮಾಡೋದು. ಹಲವಾರು ನೀರಾವರಿ ಸಚಿವರು ಸ್ಟೇಟ್ಮೆಂಟಲ್ಲಿ ನಾನು ನೋಡಿದ್ದೀನಿ. ನಾನು ಕೇಳಿದೆ, ಆಂಧ್ರದಾಗ ಸ್ಕೀಮ್ ಎ ಆ್ಯಂಡ್ ಸ್ಕೀಮ್ ಬಿ ಐತೇನೋ ಅಂತ ಕೇಳಿದೆ. ಇಲ್ಲ ಅಂದರು. ಮಹಾರಾಷ್ಟ್ರದಾಗ ಐತೇನೋ ಅಂತ ಇಲ್ಲ ಅಂದರು. ಮತ್ತು ಅಲ್ಲಿ ಇಲ್ಲದ್ದು ಇಲ್ಲಾಕೆ ತಂದಿರಿ ನಮ್ಗೆ ಅಂತ. ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲರಿ. ಚಿಮ್ಮಲ್ಗಿ ಏತ್ ನೀರಾವರಿಗೆ ಆಡಳಿತಾತ್ಮಕ ಮಂಜೂರಿ ಕೊಟ್ಟು ಟೆಂಡರ್ ಮಾಡಿ ಮೊದಲೇ ಹಂತದ ಟೆಂಡರನ್ನು ಪ್ರಾರಂಭ ಮಾಡಿದ್ರು. ಪಂಪ್ ಹೌಸು ಮತ್ತು ಕಾಮನ್ ಕೆನಲ್. ಆಮೇಲೆ ಮುಳವಾಡದ ಸ್ಟೇಜ್ 3 ಯೋಜನೆ, ಅದು ಸ್ಕೀಮ್ ಬಿದಲ್ಲೇ ಇದೆ ಅಂದರು. ಅದಕ್ಕೂ DPR ಮಾಡಿ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಮಾಡಿ ಅದಕ್ಕೂ ಒಂದು ದೊಡ್ಡ ಪಂಪ್ ಹೌಸ್ ಸುಮಾರು 27 ಪಂಪ್ಗಳನ್ನು ಹಾಕಿ ಮಾಡಿದ್ವಿ. ನನಗಿನ್ನ ನೆನಪಿದೆ, ಬೆಳಗ್ಗೆ 5 ಗಂಟೆಗೆ ನಸಿಕ್ನ